ಮೇಡಮ್, ಬಹಳ ದಿನ ಕಾದ ನಂತರ ಇವತ್ತು ಅರಸು ಅವ್ರ ಪ್ರತಿಮೆ ಉದ್ಘಾಟನೆ ಆಯ್ತು, ಏನು ಹೇಳ್ತೀವಿ? ಹೌದು, ಇದು ಭಾಳ ಹಿಂದೆನೇ ಆಗಬೇಕಾಗಿತ್ತು. ಯಾಕೆಂದರೆ ನಮ್ಮ ತಂದೆಯವರು ಇದೇ ಜಿಲ್ಲೆಯವರು, ಇದೇ ಊರಿನವರು. ಅವರ ಸಂಪೂರ್ಣ ರಾಜಕೀಯ ಜೀವನ ಇಲ್ಲಿದ್ದೇನೆ. ಅದೇನು ನಾನು ಹೇಳಬೇಕಾದಿಲ್ಲ, ಎಲ್ರಿಗೂ ಗೊತ್ತಿರೋದೆ. ಇದು ಯಾವತ್ತೂ ಆಗಬೇಕಾಗಿತ್ತು, ಕಾಲ ಕೂಡ ಬಂದಿರಲಿಲ್ವೇನೋ. ಆದರೆ ನಮಗೆ ಮನೆಯವರಿಗೆ ಅಸಮಾಧಾನ ಇತ್ತು ಸ್ವಲ್ಪ. ಈಗ ಆಗಿದೆ, ಬೆಟರ್ ಲೇಟ್ ದೆನ್ ನೆವರ್ ಅಂತ. ನಿಧಾನ ಆದರೂ ಆಯ್ತಲ್ಲ, ಸಂತೋಷ. ನಾಡಿಗೆ ಇಷ್ಟೊಂದು ಕೊಡುಗೆ ಕೊಟ್ಟವರ ಪ್ರತಿಮೆ ಉದ್ಘಾಟನೆ ಮಾಡಿದ್ದು ಇಷ್ಟು ವಿಳಂಬ ಮಾಡಿದ್ದು ಎಷ್ಟು ಸರಿ ಅನ್ಸುತ್ತೆ? ಅದು ನಾನಾ ಕಾರಣಗಳಿಗೆ ಇರ್ಬೋದು, ಆದರೆ ಅದು ಬೇಸರ ಇದೆ ನಮಗಿದೆ. ಅದು ಇವಾಗ ಅವರು 53 ವರ್ಷ ಆಗಿದೆ. ಸೊ ಈಗಲಾದ್ರು ಮಾಡಿದ್ರಲ್ಲ ಅಂತ ಒಂದು ಸಂತೋಷ. ವಿಳಂಬ ಆಗಬಾರ್ದಿತ್ತು, ಆಗೋಗಿದೆ, ಕಾಲ ಮುಗಿದು ಕಳೆದೋಗಿದೆ, ಏನು ಮಾಡೋಕ್ಕಾಗಲ್ಲ. ಆದರೆ ಒಂದೊಂದ್ಸರಿ ವಿಪರ್ಯಾಸ ಅನಿಸ್ತಿತ್ತು ನಮಗೆ. ಈಗ ನಿಜ ರೂಪಕ್ಕೆ ಬಂತಲ್ಲ ಈಗಲಾದರೂ ಅಂತ ಒಂದು ಸಂತೋಷ. ಈಗಿನ ರಾಜಕಾರಣಿಗಳಿಗೆ ನಿಮ್ಮ ತಂದೆಯವರ ಆದರ್ಶಗಳು ಹೇಗೆ ಪಾಲನೆ ಮಾಡಬೇಕು ಅಂತ ಹೇಳ್ತೀರಾ? ಯಾಕಂದ್ರೆ ಈಗ ಮಾತು ಜಾಸ್ತಿ ಆಗಿದೆ, ಕೆಲಸ ಕಡಿಮೆ ಆಗಿದೆ. ಅದು ಎಲ್ಲ ಕಡೆ ಆಗಿದೆ, ನಮ್ಮ ಇದೊಂದೇ ಅಲ್ಲ ರಾಜ್ಯದಲ್ಲಿ. ಅದಕ್ಕೆ ನಾನಾ ಕಾರಣಗಳು ಇರ್ಬೋದು. ಯಾಕೆಂದರೆ ಬದ್ಧತೆ ಇರಬೇಕು, ನಿಷ್ಠೆ ಇರಬೇಕು. ಮತ್ತು ಜನಸಾಮಾನ್ಯರು ಏನು ನಡೀತಿದೆ ನಮ್ಮ ರಾಜ್ಯಗಳಲ್ಲಿ ಅಥವಾ ನಮ್ಮ ದೇಶಗಳಲ್ಲಿ, ಅದ್ರ ಬಗ್ಗೆ ಯಾರೂ ಮನಸ್ಸು ಕೊಟ್ಟು ಕೇಳೋದು ಇಲ್ಲ, ಅದನ್ನು ನೋಡೋದು ಇಲ್ಲ. ಅವರವ್ರ ಜೀವನದಲ್ಲೇ ಮುಳುಗೋಗಿದ್ದಾರೆ. ಈಗ ಎಲ್ಲರೂ ಯಾಂತ್ರಿಕ ಜೀವನ ಆಗ್ಬಿಟ್ಟಿದೆ. ದೇಶದ ಬಗ್ಗೆ, ಊರ ಬಗ್ಗೆ ಚಿಂತೆ ಮಾಡೋಷ್ಟು ಅವರಿಗೆ ಸಮಯನೂ ಇಲ್ಲ, ಆ ಥರ ಮನಸ್ಥಿತಿನೂ ಇಲ್ಲ. ಹಿಂದೆ ನಮ್ಮ ತಂದೆಯವ್ರ ಕಾಲದಲ್ಲಿ ಅವರು ಒಬ್ಬರು ಅಗ್ರಗಣ್ಯ ನಾಯಕರಾಗಿದ್ದರು. ಎಲ್ಲರೂ ಅವ್ರನ್ನ ಪ್ರೀತಿಸೋರು, ವಿರೋಧ ಪಕ್ಷದವರು ಅವ್ರನ್ನ ಅಷ್ಟೇ ಗೌರವಿಸೋರು. ನಮ್ಮ ತಂದೆನೂ ಸಹ ಎಲ್ಲ ವಿರೋಧ ಪಕ್ಷ ನಾಯಕರನ್ನ ಒಂದೇ ರೀತಿ ಕಾಣೋರು. ಪಕ್ಷದವ್ರನ್ನ ಅವ್ರನ್ನ ಇಬ್ಬರನ್ನು ತುಂಬ ಗೌರವದಿಂದ ಕಾಣೋರು. ಆಮೇಲೆ ಕೀಳ್ಮಟ್ಟದ ರಾಜಕೀಯ ಆಗಿರಲಿಲ್ಲ. ಆಮೇಲೆ ಮಾತು ಈಗಿನವ್ರು ಮಾತಾಡೋ ಥರ ಇರಲಿಲ್ಲ. ಆಗ ಭಾಳ ಗೌರವಾನ್ವಿತ ಮಾತುಗಳು ಮಾತಾಡೋರು. ಅದು ಅವ್ರು ಬೆಳೆದಂಥ ವಾತಾವರಣ, ಅದು ಆಗಿನ ರಾಜಕೀಯ ವಾತಾವರಣ. ಯಾಕೆ ಅಂದರೆ ಜನಗಳು ನಮ್ಮ ತಂದೆ ನಮ್ಮ ತಂದೆನೇ ಅಂತಲ್ಲ, ಎಷ್ಟೊಂದು ನಾಯಕರಿದ್ದಾರೆ. ನಮ್ಮ ತಂದೆ ಒಬ್ಬರೇ ಅಂತಲ್ಲ, ನಮ್ಮ ರಾಜ್ಯದಲ್ಲಿ ತುಂಬ ಅವರ ಕಾಲಘಟ್ಟದಲ್ಲಿ ಜನತೆ ಹೇಗಿದ್ರು ಅಂತಂದರೆ, ಯಾರು ಎಷ್ಟೇ ದೊಡ್ಡ ಲೀಡರ್ ಆಗಿರಲಿ ಅವ್ರ ಹತ್ರ ಹೋಗಿ ಅವರಿಂದ ಏನಾದ್ರು ತಪ್ಪಾಗಿದ್ರೆ ಹೇಳೋರು. ಹೀಗಲ್ಲ, ಈ ಸಂದರ್ಭದಲ್ಲಿ ಹೀಗೆ ಮಾಡಬಾರ್ದಿತ್ತು, ನೀವು ಹೀಗೆ ಮಾಡಬೇಕು ಅಂತ ಅವರನ್ನು ತಿದ್ದೋರು. ಅಂದರೆ ಅವ್ರಿಗೆ ಅಷ್ಟು ಕಾಳಜಿ ಇತ್ತು ಜನಕ್ಕೆ, ಅವರ ರಾಜ್ಯ, ಅವರ ರಾಜ್ಯದ ಏಳಿಗೆ, ರಾಜ್ಯದಲ್ಲಿ ಏನಾಗ್ತಾ ಇದೆ ಎಲ್ಲ. ನಮ್ಮ ತಂದೆ ಟೂರ್ ಹೋಗುವಾಗ ಪ್ರತಿ 4 ಹಳ್ಳಿನಲ್ಲಿ ಪಂಚಾಯತಿಗಳು ಲೀಡರ್ಗಳು ನಿಂತ್ಕೊಂಡು ಅಡ್ಡ ಹಾಕೋರು, ಕಾರಣ ಹಾರ ಹಾಕ್ಬಿಟ್ಟು ಕೇಳೋರು, ಈಗ ಇಂಥ ಕೆಲಸ ಆಗಬೇಕಾಗಿದೆ, ಮಂಜೂರಾಗಿದೆ. ಇದಾಗಿಲ್ಲ. ಯಾಕಾಗಿಲ್ಲ ಗೊತ್ತಿಲ್ಲ. ನಾವು ಹೋಗಿ ಸುತ್ತಿ ಸಾಕಾಗಿ ತಕ್ಷಣವೇ ಆ್ಯಕ್ಷನ್ ತೊಗೊಳ್ಳೋರು ನಮ್ಮ ತಂದೆ. ಈಗ ಅಡ್ಡ ಹಾಕ್ಬಿಟ್ಟು ಸುಮ್ಮನೆ ಜೈಕಾರ ಹಾಕೋದು, ಇದು ಮಾಡೋದು ಅಷ್ಟೇ ಹೊರತು ಏನಾಗಬೇಕು ಅಲ್ಲಿ ಆ ಜಿಲ್ಲೆಗಾಗಲಿ, ಊರಿಗಾಗಲಿ, ಹಳ್ಳಿಗಾಗಲಿ ಯಾವ ಜನಸಾಮಾನ್ಯರಿಗೂ ಅದು ಕಾಳಜಿ ಇಲ್ಲ ಈಗ. ಸೊ ಪ್ರಜಾಪ್ರಭುತ್ವ ಅಂದರೆ ನಿಮಗೂ ಗೊತ್ತಿದೆ, ನಾನೇನು ಹೇಳಬೇಕಾದಿಲ್ಲ. ಯಾವತ್ತು ಪ್ರಜಾಪ್ರಭುತ್ವ ರಾಜತ್ವದಲ್ಲಿ ಯಥಾ ರಾಜ ತಥಾ ಪ್ರಜಾ ಅಲ್ವೇ? ಅದೇ ಪ್ರಜಾಪ್ರಭುತ್ವದಲ್ಲಿ ಯಥಾ ಪ್ರಜಾ ತಥಾ ರಾಜ. ಪ್ರಜೆಗಳೇಗಿದ್ದಾರೆ ಹಾಗೆ ಲೀಡರ್ಗಳಲ್ವೇ? ಈಗ ಅದು ಆ ಮಾನಸಿಕ ಸ್ಥಿತಿ ನಮ್ಮ ವೋಟರ್ಸ್ನಲ್ಲಿ ಹೋಗ್ಬಿಟ್ಟಿದೆ, ಜನತೆಯಲ್ಲಿ ಹೋಗ್ಬಿಟ್ಟಿದೆ. ಅಯ್ಯೋ ನಮಗೇನೋ, ಹಾಗಿರಬಾರ್ದು. ಪ್ರತಿಯೊಬ್ಬರು ಅವ್ರವ್ರ ಊರಿಂದು ಗಮನ ಕೊಡಬೇಕು, ಅವ್ರ ಊರಿಗೋಸ್ಕರ ಏನು ಮಾಡಿಸ್ಕೋಬೇಕು ಕೇಳಬೇಕು. ಮತ್ತು ಈಗಿನ ರಾಜಕೀಯ ವ್ಯಾಪಾರೀಕರಣ ಆಗೋಗಿದೆ. ಹಿಂದಿನ ರಾಜಕೀಯ ವ್ಯಾಪಾರೀಕರಣ ಆಗೋಗಿದೆ. ಸೊ ವ್ಯಾಪಾರೀಕರಣ ಆದಾಗ ಬದ್ಧತೆ ಇರೋಂಥ ರಾಜಕಾರಣಿಗಳು ಸ್ವಲ್ಪ ಬರೋದು ಕಷ್ಟ, ಸೇವೆ ಮಾಡೋಕ್ಕೆ ಬರೋ ಕಷ್ಟ. ಎಲ್ಲರ ಹತ್ರನೂ ಹಣ ಇರಲ್ಲ.
ಕೊನೆಯದಾಗಿ ಹೇಳಿ. ಒಬ್ಬ ಮಗಳಾಗಿ ಈ ಒಂದು ಕಾರ್ಯಕ್ರಮನ ಅಟೆಂಡ್ ಮಾಡ್ತಾ ಇರೋದು ನಿಮ್ಗೆ ಎಷ್ಟು ಖುಷಿ ತಂದಿದೆ? ಖಂಡಿತ ತುಂಬ ಸಂತೋಷ ಇದೆ. ನಾನು ಮೈಸೂರಲ್ಲೇ ಇರೋದು, ನಾನು ಬೆಂಗಳೂರಿನಲ್ಲಿ ಇದ್ದಿದ್ದು, ಮದುವೆ ಆದಮೇಲೆ ಇಲ್ಲೇ ಸೆಟ್ಲ್ ಆಗಿದ್ದೀನಿ. ಭಾಳ ಸಂತೋಷ ಆಯಿತು. ಅಂದರೆ ಪಾಪ ಅವ್ರಿಗೆ ಒಂದೆರಡು ದಿನದಲ್ಲೇ ಮಾಡೋವಂಥ ಪರಿಸ್ಥಿತಿ ಮಾಡಿಕೊಂಡ್ರು ಪಾಪ. ಅದು ಯಾಕೆ ಅಂತ ಗೊತ್ತಿಲ್ಲ, ಅವಸರವಾಗಿ. ಬಹುಶಃ ಇದು ನಿಧಾನದಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ರು ಅಂತ ಅವರೇ CM ಹೇಳಿದ್ರಲ್ಲ. ಬಟ್ ನಮಗೆ ಸಂತೋಷ. ಮೈಸೂರಿನಲ್ಲಿ ಇದು ಆಗಬೇಕಾಗಿತ್ತು, ಯಾವಾಗಲೂ ಆಗಬೇಕಾಗಿತ್ತು. ಭಾಳ ಸಂತೋಷ ಆಯಿತು. ನಮ್ಮ ಮನೆಯವರು ಎಲ್ಲರೂ, ನಮ್ಮ ಕುಟುಂಬದ ಮಕ್ಕಳು, ಮೊಮ್ಮಕ್ಕಳು ಎಲ್ರಿಗೂ ತುಂಬ ಸಂತೋಷ ಆಯಿತು. ಅದೇ ಟೈಮ್ ಇರಲಿಲ್ಲ, ಗೊತ್ತಾಗ್ಲಿಲ್ಲಲ್ಲ ಒಂದೇ ದಿನ. ಅವ್ರುಗಳು ಯಾರು ಪಾಪ ತಕ್ಷಣ ಬರೋಕ್ಕಾಗಲಿ, ಯಾರು ಮೈಸೂರಲಿಲ್ಲ, ಅವರು ಎಲ್ಲ ಹೊರಗಡೆ ಇದ್ದಾರೆ. ನಾನು ಮೈಸೂರಲ್ಲಿದ್ದೆ, ನಾನು ಬಂದೆ. ಸೊ ಅದರಿಂದ ನನಗೆ ತುಂಬ ಸಂತೋಷ ಇದೆ. ಮತ್ತು ಇವತ್ತಿನ ದಿನ ಎಲ್ಲರಿಗಿಂತ ಹೆಚ್ಚಾಗಿ ನೀವು ಮೀಡಿಯಾ, ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಮೀಡಿಯಾ. ಇಷ್ಟೊಂದು ಆ್ಯಕ್ಟಿವ್ ಆಗಿ ಜನಸಂಖ್ಯೆಯಲ್ಲಿ ಬಂದವ್ರಿಗಿಂತ ಮೀಡಿಯಾದವರೇ ಜಾಸ್ತಿ ಇದ್ದರು. ನೀವು ಈ ಕಾರ್ಯಕ್ರಮ ನಡೆದಿದ್ದಂತೂ ಅದನ್ನು ಪ್ರಸಾರ ಮಾಡೇ ಮಾಡ್ತೀರಿ. ಆದರೆ ನಮ್ಮ ತಂದೆ ಹಿನ್ನೆಲೆ ಬಗ್ಗೆ ಪ್ರಸಾರ ಮಾಡಿ. ಅವ್ರು ಹೇಗಿದ್ರು, ಈಗಿನವ್ರು ರಾಜಕಾರಣಿಗಳು ಅದರಿಂದ ಏನು ಕಲಿಬೇಕು, ಅವರಿಂದ ಏನು ಪ್ರಭಾವಿತರಾಗಬೇಕು, ಜನಕ್ಕೆ ಅದರಿಂದ ಏನು ಅನುಕೂಲ ಆಗುತ್ತೆ, ಇದನ್ನು ನೀವು ಪ್ರಸಾರ ಜಾಸ್ತಿ ಮಾಡಬೇಕು ಅಂತ ನನ್ನ ಕೋರಿಕೆ. ಥ್ಯಾಂಕ್ ಯು. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.